ಲಕ್ಷ್ಮೀನಾರಾಯಣ, ನೀವು ಶ್ರೀಮಠಕ್ಕೆ ಹೋಗ್ತಾ ಇದ್ದೀರಾ. ಮಠದಲ್ಲಿ ನೀತಿ ನಿಯಮ ತುಂಬ ಇರುತ್ತೆ. ಅದರ ಪ್ರಕಾರವಾಗಿ ನೀ ನಡ್ಕೋಬೇಕು ಕಂದ. ಆಯಿತು ಅತ್ತೆ, ನಡ್ಕೋತೀವಿ. ಅವ್ರು ಹೇಳ್ದಂಗೆ ಕೇಳ್ತೀವಿ. ಕಂದ, ನೀವೆಲ್ಲರೂ ಬೆಳಗ್ಗೆ ಬೇಗ ಎದ್ದು ಪ್ರಾರ್ಥನೆ ವಿಧಿಗಳನ್ನು ಮುಗಿಸ್ಕೊಂಡು ಗುರುಗಳ ಆದೇಶದ ಪ್ರಕಾರ ದೇವರ ಪೂಜೆ ಇತ್ಯಾದಿ ಏನೇ ಇದ್ರೂ ಶ್ರದ್ಧೆಯಿಂದ ಮಾಡಬೇಕು. ಹಾಗೇ ಆಗಲಿ. ನಾರಾಯಣ, ನಾವು ಹೇಳಿದ್ದೆಲ್ಲ ನೆನಪಲ್ಲಿದೆ ತಾನೇ? ಲಕ್ಷ್ಮೀನಾರಾಯಣ ಇನ್ನೂ ಚಿಕ್ಕವನು, ನೀವು ಅವನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಆಯ್ತಮ್ಮ, ಲಕ್ಷ್ಮೀನಾರಾಯಣ ಬಗ್ಗೆ ಯೋಚನೆ ಮಾಡಬೇಡಿ. ನಾವು ಅವನ್ನ ಚೆನ್ನಾಗಿ ನೋಡ್ಕೋತೀವಿ. ಹೌದಪ್ಪ, ನಮ್ಮ ಲಕ್ಷ್ಮೀನಾರಾಯಣ ತುಂಬ ಸೂಕ್ಷ್ಮದ ಹುಡುಗ. ಯಾವತ್ತೂ ತಾನೊಬ್ಬನೇ ಅನ್ನೋ ಭಾವನೆ ಬರಬಾರ್ದು. ನಿಮಗಾದರೂ ಏನಾದರೂ ಹೇಳ್ಕೊಳ್ಳೋಕ್ಕೆ ನಾವಿರ್ತೀವಿ. ಇವನಿಗೆ ಅಮ್ಮ ಇಲ್ಲ ಅನ್ನೋ ಭಾವನೆ ಬರಬಾರ್ದು. ಅತ್ತೆ, ಯೋಚನೆ ಮಾಡಬೇಡಿ, ನಾವು ನೋಡ್ಕೋತೀವಿ, ಒಟ್ಟಾಗಿರ್ತೀವಿ. ಅಷ್ಟಾದರೆ ಸಾಕು. ಅಣ್ಣ ತಮ್ಮಂದ್ರ ಹಾಗೆ ಚೆನ್ನಾಗಿರಿ. ಯಾವುದಕ್ಕೂ ಜಗಳ ಆಡಕ್ಕೆ ಹೋಗಬೇಡಿ. ಪ್ರೀತಿ ವಿಶ್ವಾಸದಿಂದಿರಿ, ಆಯಿತಾ? ಹಾಗೆ ಆಗಲಿ ಅಮ್ಮ. ಹೀಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾವು ಏನೋ ಅಂದ್ಕೊಂಡಿದ್ವಿ, ಆದರೆ ಕಡೆಗೂ ಮಕ್ಕಳು ಎಲ್ಲಿಗೆ ಸೇರಬೇಕೋ ಅಲ್ಲೇ ಸೇರ್ತಿದ್ದಾರೆ. ಅದೇ ಅಲ್ವೇ ದೇವ್ರ ಇಚ್ಛೆ ಅನ್ನೋದು. ಕಡೆಗೂ ಎಲ್ಲ ಮಕ್ಕಳು ಶ್ರೀಮಠನೇ ಸೇರ್ತಿದ್ದಾರೆ. ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಯಾರೂ ಯೋಚನೆ ಮಾಡೋ ಹಾಗಿಲ್ಲ. ದೊಡ್ಡ ಗುರುಗಳು ಮಕ್ಕಳ ಜವಾಬ್ದಾರಿ ತಗೊಂಡಿದ್ದು ತುಂಬ ಸಂತೋಷದ ವಿಷಯ. ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಒಳ್ಳೆ ದಾರಿಗೆ ತರೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ನಮ್ಮ ಮಕ್ಕಳು ದೊಡ್ಡ ಗುರುಗಳ ಆಶ್ರಯದಲ್ಲಿ, ಅದರಲ್ಲೂ ಶ್ರೀ ರಾಘವೇಂದ್ರ ತೀರ್ಥರ ಸಮಕ್ಷಮದಲ್ಲಿ ವಿದ್ಯಾ ಕಲಿಯೋದು ಅಂದರೆ ಪೂರ್ವ ಜನ್ಮದ ಪುಣ್ಯದ ಫಲ. ನಿಜ, ಲಕ್ಷ್ಮೀನಾರಾಯಣದ ಭವಿಷ್ಯದ ಬಗ್ಗೆ ನಂಗೆ ತುಂಬ ಆತಂಕ ಇತ್ತು. ಆದರೆ ಈಗ ಪೂರ್ವಾಶ್ರಮದ ತಂದೆಯ ಬಳಿಯಲ್ಲೇ ವಿದ್ಯೆ ಕಲಿಯೋ ಅವಕಾಶ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು. ಎಲ್ಲ ಗುರು ಕರುಣೆ. ಅವರ ಆಶೀರ್ವಾದ ನಮ್ಮ ಮಕ್ಕಳ ಮೇಲಿರೋದು ತುಂಬ ಸಂತೋಷ. ಸರಿ, ಹೊತ್ತಾಗುತ್ತೆ, ಹೊರಡೋಣ. ಹಾಗೆ ಹೋಗ್ತಾ ಅಪ್ಪನಾಚಾರ್ಯರ ಮನೆಯಿಂದ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗೋಣ. ಹುಷಾರು.